ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಸುಣ್ಣಕಲ್ಲು ಗ್ರಾಮದಲ್ಲಿ ದೇವಸ್ಥಾನದ ಜಾಗವನ್ನು ಕಬಳಿಸಲಾಗಿದೆ ಅನ್ನೋ ಆರೋಪ ಇದೀಗ ಭಾರೀ ಸದ್ದು ಮಾಡತೊಡಗಿದೆ. ಸದ್ಯ ಹಳೆಯ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯ ಜಾಗ ಹಾಗೂ ಕೋಟೆ ಪ್ರದೇಶ ಕಬಳಿಕೆಯಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಇನ್ನು ಭೂ ಕಬಳಿಕೆಯಾಗಿದೆ ಎನ್ನಲಾದ ಸ್ಥಳಕ್ಕೆ ಕೋಲಾರ ಸಂಸದ ಮುನಿಸ್ವಾಮಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಸಂಸದ ಮುನಿಸ್ವಾಮಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇದಲ್ಲದೆ ಹಣ ನೀಡಿದರೆ ದೇವಸ್ಥಾನದ ಜಾಗವನ್ನೇ ಖಾತೆ ಮಾಡಿಕೊಡ್ತೀರಾ? ಕೋಟೆ ಪ್ರದೇಶದ ಸುಮಾರು 11 ಎಕರೆ ಜಾಗ ಒತ್ತುವರಿ ಮಾಡಿಕೊಂಡಿದ್ದಾರೆ. ಅಧಿಕಾರಿಗಳು ಮಾಡುವ ಎಡವಟ್ಟಿನಿಂದ ಸಾರ್ವಜನಿಕರು ಕಿತ್ತಾಡುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಜೊತೆಗೆ ಸುಮಾರು 10 ವರ್ಷಗಳಿಂದ ನಿರಂತರವಾಗಿ ಅರ್ಜಿಗಳು ಸಲ್ಲಿಸುತ್ತಿದ್ದರೂ ಯಾಕೆ ಸಮಸ್ಯೆ ಬಗೆಹರಿಸುತ್ತಿಲ್ಲ? ಒಂದು ವೇಳೆ ದೇವಸ್ಥಾನದ ಜಾಗ ಹದ್ದುಬಸ್ತು ಮಾಡದೆ ಹೋದರೆ ಸುಮ್ಮನಿರಲ್ಲ ಅಂತ ನೆಲವಂಕಿ ಹೋಬಳಿಯ ರಾಜಸ್ವ ನಿರೀಕ್ಷಕ ಗುರುಗೆ ಮುನಿಸ್ವಾಮಿ ತರಾಟೆಗೆ ತೆಗೆದುಕೊಂಡರು. ಒಂದು ಸೋಷಿಯಲ್ ಮೀಡಿಯಲ್ಲಿ ಬಿಟ್ಟಿದ್ದಕ್ಕೆ ಅವ್ರ ಮೇಲೆ ಕೇಸ್ ಹಾಕಿದ್ವಿ. ನಮ್ಮ ದೇವಸ್ಥಾನ ಕೋದಂಡರಾಮಸ್ವಾಮಿ ದೇವಸ್ಥಾನ ಹೊಡೆದಾಕಿರೋರ ಮೇಲೆ ನಾವು ಕಂಪ್ಲೇಂಟ್ ಮಾಡ್ತೀವಿ. ನಮ್ಮ ದೇವಸ್ಥಾನನ ನಕಲಿ ದಾಖಲಾತಿ ಮಾಡ್ಕೊಂಡು ನಾವು ಕೋಟೆ ನೋಡ್ದಾಕಿ ದೇವಸ್ಥಾನ ನೋಡ್ದಾಕಿ ನಾವು ಕಂಪ್ಲೇಂಟ್ ಕೊಡೋದ್ರೆ ಸಿದ್ದರಾಮಯ್ಯನವರೇ ನಿಮ್ಮ ಸರ್ಕಾರದಲ್ಲಿ ನೋಡಿ ಕಂಪ್ಲೇಂಟ್ ಎಷ್ಟು ಪ್ರಭಾವ ಬೀರಿದ್ರು ನೀವು ನಮಗೆಲ್ಲ ಸರ್ವೆ ನಂಬರಲ್ಲಿ ಒಂದು 3 ಎಕರೆ ಮಂಜೂರು ಮಾಡಿಕೊಂಡು ಇದೆಲ್ಲ ಆಕ್ಯುಪೈ ಮಾಡ್ಕೊಂಡಿದ್ದಾರೆ. 3 ಕಡೆ 3 ಜನ ಆಕ್ಯುಪೈ ಮಾಡ್ಕೊಂಡಿದ್ದಾರೆ. ಇದು ಟೋಟಲ್ಲು 11.5 ಎಕರೆ. ಅದರಲ್ಲಿ 3.5 ಎಕರೆ ಅಷ್ಟು ಆಕ್ಯುಪೈ ಮಾಡ್ಕೊಂಡು ಇದು ಮಂಜೂರು ಮಾಡಿಕೊಂಡು ಪೇಪರ್ ನ್ಯೂಸ್ ತಹಸೀಲ್ದಾರ್ ಅವರು ಕೆಳಗಡೆ ಸುಣ್ಕಲ್ ಕೋಟೆ ಪ್ರದೇಶ ಅಂತೇಳಿ ಸರ್, ಇದು 11.5 ಎಕರೆ ಮಂಜೂರು ಮಾಡಿಕೊಟ್ಟಿರೋದು ಈ ರಾಮಕೃಷ್ಣ ಮಾತಿಯಲ್ಲಿ ಮಾಲೂರವರು. 3 ಎಕರೆ ಮಂಜೂರು ಮಾಡಿಕೊಟ್ಟಿದ್ದಾರೆ ಅವರಿಗೆ. ಹೌದೌದು, ತಿರುವುದು. ಅದು ಇದು ಡ್ಯೂಟಿಯಿಂದ ವಜಾ ಮಾಡಿದ್ರು. ದೇವಸ್ಥಾನದ ಜಮೀನು ಇನ್ನೊಬ್ಬರಿಗೆ ಮಂಜೂರು ಮಾಡ್ಕೊಡೋದು ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ನಾವು ಈ ದೇಶದಲ್ಲಿ ಹುಟ್ಟಿ ಈ ದೇಶದಲ್ಲಿ ಮಾಡಿ ಈ ಪುರಾತನ ಇದನ್ನೆಲ್ಲ ಉಳಿಸ್ಕೊಳ್ಳೋದು ಕಾಸು ಕೊಡ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಯಾರಂದರೆ ಅವ್ರ ಹೆಸರಿಗೆಲ್ಲ ಅದನ್ನು ಮಾಡಿಕೊಟ್ಟು ಇವತ್ತೆಲ್ಲ ಮಾವಿನ ಗಿಡಗಳೆಲ್ಲ ಯಾವ ಎಷ್ಟು ವರ್ಷದಿಂದ ಹಾಕಿರೋದು ಸರ್? ಒಂದು 20 ವರ್ಷದಿಂದ ಇದೆ ಸರ್. ದೇವಸ್ಥಾನ ಎಷ್ಟು ವರ್ಷದಿಂದ ಇರೋದು? ದೇವಸ್ಥಾನಕ್ಕೆ ಸೀನಿಯಾರಿಟಿ ಇದೆಯಾ, ಮಾವಿನ ಗಿಡಕ್ಕೆ ಸೀನಿಯಾರಿಟಿ ಇದೆಯಾ? ಹಂಗಿರೋಂಥ ಸಂದರ್ಭದಲ್ಲಿ ಸ್ವಲ್ಪ ದಾರಿ ಬಿಡಿ. ಇದನ್ನ 12-13ನೇ ಇಸ್ವಿಯಿಂದ ಕೊಟ್ಕೊಂಬತ್ತವ್ರೆ. ತಹಸೀಲ್ದಾರ್ನ ವಜಾ ಮಾಡಿದಿರಿ, ಎಲ್ಲಾರನ್ನೂ ಮಾಡಿದಿರಿ, ಕಂಪ್ನಿ ಮಾಡಿದ್ರಿ, ಎಲ್ಲ ಮಾಡಿನೂ ಮತ್ತೆ ಈ ಲೆಕ್ಕಾಚಾರದಲ್ಲಿ ಬಂದಾಗ ಏನಿದು? ನಿಮ್ಮ ತಹಸೀಲ್ದಾರರು ನಿಮ್ಮ DC ಅವರು ಪಲಾಯನ. ನಾವು ಬರ್ತೀರಿ, ಇಲ್ಲೇನೋ ಕೇಳ್ತೀರಿ, ಅದಕ್ಕೆ ಆನ್ಸರ್ ಕೊಡೋಕ್ಕಾಗಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಪಲಾಯನವಾದ ಮಾಡ್ತಾರೆ DC ಅವರು ತಹಸೀಲ್ದಾರ್. ಎಷ್ಟು ದಿನ ಪಲಾಯನ, ಎಷ್ಟು ದಿನ ಓಡಾಡ್ತಾರೆ? ಸತ್ಯನ ಮುಚ್ಚಿಡಕ್ಕೆ ಆಗೋದೇ ಇಲ್ಲ. ಏನು ಹೇಳ್ರಿ, ಮುಚ್ಚಿಡಕ್ಕಾಗುತ್ತಾ? ಅರೈ ಈಗ ಏನು ಮಾಡ್ಬೇಕು ಹೇಳು ಜಯನಂದ್? ನಾವು ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ನೋಡ್ಕೊಂಡು ಸುಮ್ಮನೆ ಇರೋಕ್ಕೆ ಆಗೋದೇ ಇಲ್ಲ ನಮ್ಮ ಕೈನಲ್ಲಿ. ಇದು ನಿಮ್ಗೆ ಗೊತ್ತಾಯ್ತಲ್ಲ ಇದು ಏನಾಗಿದೆ ರಿಯಾಲಿಟಿ. ಇದು ಈ ದೇವಸ್ಥಾನ ನಾವೇನು ಕಟ್ಟಿರೋದಲ್ಲ, ಅರ್ಥ ಆಯ್ತಾ? ಕಾಸು ಕೊಟ್ಟರೆ ದೇವಸ್ಥಾನದ ಜಮೀನು, ಕೋಟೆ ಜಮೀನು ಎಲ್ಲ ಬೇರೆಯವ್ರಿಗೆ ಮಾಡಿಕೊಟ್ಬಿಡೋದು. ಯಾರ DC ಪರಿಚಯ ಇರ್ತಕ್ಕಂಥವ್ರಂತೆ, ಬೆಂಗಳೂರಂತೆ, ಹಳೆ ಪರಿಚಯ ಅಂತ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ DC ಅವ್ರು ಹೇಳಿದ್ರು ಅಂತ ನಿಮ್ಮ ತಹಸೀಲ್ದಾರನ್ನ ಇಲ್ಲಿ ಬರೋಕ್ಕೆ ಭಯ ಬೀಳ್ತಾರೆ. ಅಂದರೆ ಇನ್ನು ಯಾವ ಮಟ್ಟಕ್ಕೆ ಮಾರ್ಕೊಂಬಿಟ್ಟವ್ರೆ ನಿಮ್ಮ ತಹಸೀಲ್ದಾರರು ಅಂತ. ಸೇಲ್ ಆಗ್ಬಿಟ್ಟವ್ರೆ ನಿಮ್ಮ ತಹಸೀಲ್ದಾರರು. ಏನು ಹೆಸರು ತಹಸೀಲ್ದಾರ್ ಹೆಸರು? ಶ್ರೀನಿವಾಸಪುರ ತಹಸೀಲ್ದಾರ್ ಹೆಸರು ಸುಧೀಂದ್ರ. ಸೇಲ್ ಆಗ್ಬಿಟ್ಟವ್ರ? ಎಷ್ಟಕ್ಕೆ ಸೇಲ್ ಆದ್ರಂತಾದ್ರೂ ಹೇಳ್ಬೇಕಲ್ಲ ನಮ್ಗೆ.
ಸುತ್ತಮುತ್ತ ಹೋಟ್ಲುಗಳಲ್ಲಿರ್ತಕ್ಕಂಥವ್ರು ಎಲ್ಲ ನಮ್ಮ ದೇವಸ್ಥಾನದ ಪರವಾಗಿರ್ತಕ್ಕಂಥವ್ರು, ಕೋಟೆ ಪರವಾಗಿರ್ತಕ್ಕಂಥವ್ರು ಈ ಜಾಗ ಉಳ್ಕೊಬೇಕಂತ ಹೇಳ್ಬಿಟ್ಟಿರ್ತಕ್ಕಂಥವ್ರು ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ಒಟ್ಟು ಸೇರಿಸ್ರಿ. ಅರ್ಥ ಆಯ್ತಾ? ಇದು ಏನು ಇಲ್ಲಿ ಅನ್ಯಾಯ ನಡೀತಾ ಇದೆ, ಇದು ವಿರುದ್ಧವಾಗಿ ನಾವು ಹೋರಾಟ ಮಾಡಲೇಬೇಕು. ಇದೇನು ಕೋದಂಡರಾಮ ಸ್ವಾಮಿ ದೇವಸ್ಥಾನ ಇದೆ ಮತ್ತು ಈ ಕೋಟೆ ಜಾಗ ಏನು 11.5 ಎಕರೆ ಜಾಗ ಇದೆ, ಆ ಜಾಗ ಮತ್ತು ದೇವಸ್ಥಾನಕ್ಕೆ ಕೋಟೆ ಜಾಗ ಕೋಟೆಗೆ ಆಗಲೇಬೇಕು. ಅಲ್ಲವರೆಗೂ ನಮ್ಮದು ಹೋರಾಟ ನಿಲ್ಲೋದೇ ಇಲ್ಲ. ಅರ್ಥ ಆಯ್ತಾ? ಅದಕ್ಕೋಸ್ಕರ ನಿಮ್ಮ DC ಅಕ್ರಮ್ ಪಾಷ ಅವರಲ್ಲ, ನಿಮ್ಮ ತಹಶೀಲ್ದಾರಲ್ಲ, ಯಾರೇ ಇದು ವಿರುದ್ಧವಾಗಿ ಬಂದರೆ ನಮ್ಗೆ ಗುಂಡು ಹೊಡೆದ್ರೆ ನಾವು ಹೊಡ್ಸ್ಕೊಳ್ಳೋಕ್ಕೆ ರೆಡಿ ಇದ್ದೀರಿ ನಾವು. ಅರ್ಥ ಆಯ್ತಾ? ಅದಕ್ಕೋಸ್ಕರ ಇದನ್ನು ಅರ್ಜೆಂಟಾಗಿ ಫೆನ್ಸಿಂಗ್ ಬಿಕ್ಸ್ ಮಾಡಿ ಎಲ್ಲ ಇದು ಮಾಡಿ ಕೊಟ್ಟರೆ ಸರಿ. ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀರಿ ನಿಮ್ಮನ್ನು, ಅಲ್ವಾ? ಏನು ಎಷ್ಟು ದಿವಸ ಬೇಕು ನೀವು ಇದನ್ನೆಲ್ಲ ರೆಡಿ ಮಾಡ್ಕೊಡಕ್ಕೆ? ನಿಮಗೆ ಆಳಿಯವರು ಎಲ್ಲ ನಿಮ್ಮ ಕೈನಲ್ಲೇ ಅವರಲ್ಪ. ಅರ್ಥ ಆಯ್ತರ? ಸರ್ವೆ ನಂಬರ್ 1 ಸೈಯದ್ ಅಬ್ದುಲ್. ಕೋಟೆ ತಾನೇ ಜಾಗ ಇದು? ಸರ್ ಅಳತೆ ಮಾಡಿದರೆ ಅರೇ ಇದು ಕೋಟೆ ನಾನು ಕಟ್ಟಿದ್ದ ನೀನು ಕಟ್ಟಿದ್ದ? ಇಲ್ಲ ಸರ್, ಹ್ಞೂ. ಈ ಕೋಟೆ ಒಳಗಡೆ ಮ್ಯಾಪಲ್ಲಿ ನೋಡ್ಸುತ್ತೆ ಕೋಟೆ. ಹ್ಞೂ. ಮತ್ತು ಕೋಟೆ ಒಳಗಡೆ ಹೆಂಗೆ ಜಮೀನು ಬೇರೆಯವ್ರ ಹೆಸರಿಗೆ ಹೋಗುತ್ತೆ? ಸೈಯದ್ ಅಹಮದ್, ಶಾಹಜಾನ್, ಇಕ್ಬಾಲ್ ಪಾಷಾ, ಸೈಯದ್ ಹುಸೇನ್, ಅಬ್ದುಲ್ ಕಯ್ಯೂಮ್. ಕೋಟೆ ಅವರ ಕಟ್ಟಿದ್ದ? ಅವ್ರ ತಾತನ ಏನಾದ್ರು ಇದೆಯಾ ಮೂಲ? ಇವ್ರ ತಾತನ ಕೋಟೆ ಇಲ್ಲಿ ಏನಾದ್ರು ರಾಜರಾಗಿದ್ರು, ಇದೇನಾದ್ರು ದೇವಸ್ಥಾನ ಪೂಜಾರಿ ಆಗಿದ್ರ? ಕೋದಂಡರಾಮ ಸ್ವಾಮಿ ದೇವಸ್ಥಾನ ತಾನೇ ಅದು? ಏನು ಮಾಡೋದು? ಬಾಯಿ ಮುಚ್ಕೊಂಡು ಸುಮ್ಮನೆ ಹಂಗೆಲ್ಲ ಮುಚ್ಕೊಂಡಿರೋಕ್ಕಾಗೋದೇ ಇಲ್ಲ. ಬಾಯಿ ಮುಚ್ಕೊಂಡಿರೋಕ್ಕಾಗೋದೇ ಇಲ್ಲ. DC ಅವ್ರ ಒತ್ತಡನ ಮತ್ತೆ ಯಾಕೆ ಇಷ್ಟು ದಿನ ಆದ್ರೂ ಇದನ್ನು 2012-13ನೇ ಇಸ್ವಿನಾಗೆ ಇದನ್ನು ಯಾರು ಮಾಡಿಕೊಟ್ಟಿದ್ರು ಆ ತಹಶೀಲ್ದಾರನ್ನ ಸಸ್ಪೆಂಡ್ ಮಾಡಿದ್ದಾಗ ಇಷ್ಟು ದಿನ ಆದ್ರೂ ಇವ್ರನ್ನ ಯಾಕೆ ಬಿಟ್ಕೊಂಡಿದ್ದೀರಿ? ನಮ್ಮಲ್ಲಿ ಏನಾದರೂ ಹಿಂದೂ ದೇವಸ್ಥಾನಗಳು, ಹಿಂದೂ ಕೋಟೆ ಇದನ್ನೆಲ್ಲ ಬೇರೆಯವರು ಒತ್ತುವರಿ ಮಾಡ್ಕೊಂಡು ಬೇರೆಯವ್ರ ಹೆಸರಲ್ಲಿ ಡಾಕ್ಯುಮೆಂಟ್ಸ್ ಮಾಡ್ಕೊಂಡಿದ್ದಾಗ ಕೇಳಿದರೆ ಇವರು ಹಿಂದೂ ಮುಸ್ಲಿಮ್ಸ್ ಅಂತ ಹೇಳ್ಬಿಟ್ಟು ಇದು ಶುರು ಮಾಡ್ತಾರೆ. ಈ MP ಅವರು ಹಿಂದೂಗಳ ಪರವಾಗಿ, ಮುಸ್ಲಿಮ್ಸರ ವಿರುದ್ಧವಾಗಿ ಅಂತ. ಮುಸ್ಲಿಮ್ಸರು ಎಷ್ಟೋ ಜನ ಈ ದೇಶ ಪ್ರೇಮಿಗಳಿದ್ದಾರೆ, ನಾನು ಅವ್ರ ಪರವಾಗಿ ಇರ್ತೀನಿ. ನಾನು ಕಾಶ್ಮೀರದಲ್ಲಿ ಎಲ್ಲ ಅವರೇ ಸರ್. ಅರ್ಥ ಆಯ್ತು? ಪರವಾಗಿದ್ದಾರೆ. ಹಂಗಿರೋವಾಗ ಇಲ್ಲಿ ನಮ್ಮ ಕೋಟೆನ, ನಮ್ಮ ದೇವಸ್ಥಾನನ ದಿನ ಒಡೆದು ಆ ವಿಗ್ರಹಗಳನ್ನು ಕಿತ್ತು ತಗೊಂಡಾಗ ಅಲ್ಲೇ JCB ಹಾಕಿ ಅಲ್ಲೇ ಎಲ್ಲ ಮುಚ್ಚಿ ಹಾಕಿದ್ದಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾರೆ. ಹಾಂ ಏನಪ್ಪ? ಹಾಂ. ಹಿಂಗಿರೋ ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ ನಾವು? ಸುಮ್ಮನೆ ಗಿಮ್ಮನೆ ಇರಲ್ಲ ನಾವು. ನೋಡ್ಕೊಂಡು ನಾನು ಅರ್ಜೆಂಟಾಗಿ ಇವ್ರನ್ನೆಲ್ಲ ನೀವೇ ಖಾಲಿ ಮಾಡಿಸ್ಬೇಕು. ನೀವೇ ನಮ್ದೇನು ಕೋಟೆ ಜಾಗ ಐತೆ, ಕೋದಂಡರಾಮ ಸ್ವಾಮಿ ದೇವಸ್ಥಾನದ ಜಾಗ ಐತೆ, ಅದನ್ನು ಬೌಂಡ್ರಿ ಫಿಕ್ಸ್ ಮಾಡಿ ಆ ದೇವಸ್ಥಾನ ನಾವೇ ಬೇಕಾದ್ರೆ ನಾವೆಲ್ಲ ಒಂದಷ್ಟು ಕಾಸುಗಳು ಹಾಕೊಂಡು ನಾವು ಕಟ್ತೀರಿ. ಆ ದಿನೇ ಈ ಜಾಗಕ್ಕೆ ಇವ್ರು ಬಂದಿದ್ದಾದ್ಮೇಲೆ ಬೇರೆಯವ್ರನ್ನ ಯಾರು ಬಿಡಲ್ಲ ಇಲ್ಲಿ, ಅಲ್ವಾ? ಬಿಡ್ತಾ ಇಲ್ಲ ಅಂದರೆ ಆ ಕೋಟೆ ಯಾರೇನು ಮಾಡಿದ್ರೆ ನಡೀತಾ ಇತ್ತು, ತೊಗ್ಲಕ್ಕೆ ತರಬಾರದು. ಈಗ ಈ ದೇಶದಲ್ಲಿ ಇರ್ತಕ್ಕಂಥವ್ರು ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗಿರ್ತಕ್ಕಂಥವ್ರು. ದೇವಸ್ಥಾನಗಳು ದೇವಸ್ಥಾನಗಳಾಗೇ ಇರಬೇಕು, ಕೋಟೆಗಳಾಗೇ ಇರಬೇಕು, ಮಸೀದಿಗಳಾಗೇ ಇರಬೇಕು, ಚರ್ಚ್ಗಳಾಗೇ ಇರಬೇಕು. ನಾವ್ಯಾವುದು ಚರ್ಚಿನ ತೆಗೆದು ಇನ್ನೊಂದು ದೇವಸ್ಥಾನನ ಕಟ್ಟಲ್ಲ, ನಾವ್ಯಾವುದು ಮಸೀದಿನ ತೆಗೆದು ಇನ್ನೊಂದು ದೇವಸ್ಥಾನನ ಕಟ್ಟಲ್ಲ. ನಮ್ಮ ದೇವಸ್ಥಾನ ಆಗಿರೋದಕ್ಕೆ ಬಿಡದೇ ಇರ್ತಕ್ಕಂಥ ಈ ಸರ್ಕಾರದಲ್ಲಿ ಇವತ್ತು ಯಾರು ಭೂ ಕಬಳಿಕೆದಾರರು, ಭೂಗಳರಿದ್ದಾರೆ, ಅವರೆಲ್ಲ ಸೇರ್ಕೊಂಡು ಇವತ್ತು ಕೋಟೆ ಜಾಗದಲ್ಲಿ ಇವತ್ತೇನು ಮಾವಿನ ಗಿಡಗಳನ್ನು ಹಾಕ್ಕೊಂಡು ಇಲ್ಲಿ ನಮ್ಮದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅವ್ರು ಏನೇ ಸಾಕ್ಷಿ ನಾಶಗಳನ್ನು, ದೇವ್ರ ಮೂರ್ತಿಯನ್ನು ಮುಚ್ಚಿಕ್ಕಿದ್ದಾರೆ, ದೇವಸ್ಥಾನನ ಕಿತ್ತಾಕಿದ್ದಾರೆ, ಆದ್ರೂ ಕೋಟೆ ಇದೆ ನೋಡ್ರಿ. ಇಲ್ಲಿ ಆಲ್ಮರದ ಇದ್ರಲ್ಲೂ ಗೋಡೆ ಇದೆ. ಇದನ್ನೆಲ್ಲ
ಯಾರೇ ಅಧಿಕಾರಿಗಳು, ಅಕ್ರಮ್ ಪಾಷಾ ಅವರಲ್ಲ, ತಹಸೀಲ್ದಾರನ್ನ ಬನ್ರಿ ಇಲ್ಲಿ ಕರೆದ್ರಿ ಅಂದರೆ DC ಅವ್ರು ಕರೆದಿದ್ದಾರೆ, ಯಾವುದೋ ಎಲೆಕ್ಷನ್ ಮೀಟಿಂಗ್ ಇದೆ ಸರ್, ಓದ್ತಾ ಇದ್ದೀನಿ, ಅದೇನಿದೆ ಅದನ್ನು ನಾನು ಸರಿ ಮಾಡಿಬಿಡ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಒಂದು ಅಕ್ರಮ್ ಪಾಷಾಕ್ಕೆ ಭಯ ಬೀಳ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಅವರ ಮೇಲಧಿಕಾರಿ ನಾವು ರೆಸ್ಪೆಕ್ಟ್ ಕೊಡಬೇಕು. ಆದರೆ ಅಕ್ರಮ್ ಪಾಷಾ ಅವರು ಒಂದು ಕಮ್ಯುನಿಟಿ ಪರವಾಗಿ, ಒಂದು ಜನಾಂಗದ ಪರವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ನೋಡಿದರೆ, ನಾವು ಈ ಕೋಲಾರ ಜಿಲ್ಲೆಯಲ್ಲಿ ಈ ರಾಜ್ಯದಲ್ಲಿ ಇರ್ತಕ್ಕಂಥವ್ರು ಬಹುಸಂಖ್ಯಾತರು ನಾವೆಲ್ಲರೂ ಇದ್ದೀರಿ, ಎಲ್ಲ ಜಾತಿ ಜನಾಂಗ ಇದ್ದೀರಿ. ಬೇಲಿನ ಎದ್ದು ಹೊಲ ಮೇದ್ರೆ ಹೊಲಕ್ಕೆ ಯಾರು ರಕ್ಷಣೆ? ಇವತ್ತು ಇಲ್ಲಿ RI ಇದ್ದಾರೆ, ಸೆಕ್ರೆಟರಿ ಇದ್ದಾರೆ, ಪೊಲೀಸ್ ಇಲಾಖೆಯವರು ಇದ್ದಾರೆ. ನಮ್ಮಲ್ಲಿ ಏನು ಇಲ್ಲಿ ಭೂ ಕಬಳಿಕೆ ಆಗಿದೆ, ನಮ್ಮ ದೇವಸ್ಥಾನಕ್ಕೆ ನಷ್ಟ ಆಗಿದೆ, ನಮ್ಮ ದೇವಸ್ಥಾನ ಒಡೆದಾಕಿದ್ರೆ, ನಮ್ಮ ಇರ್ತಕ್ಕಂಥ ಮೂರ್ತಿಗಳನ್ನು ಒಡೆದಾಕಿದಾರ, ಬುಚ್ಚಿಕ್ಕಿದಾರ, ಇಲ್ಲ ಎಲ್ಲರೂ ತಗೊಂಡೋಗಿ ಬಿಸಾಕಿದಾರ ಗೊತ್ತಿಲ್ಲ. ಆದರೂ ಉಳಿದಿರ್ತಕ್ಕಂಥ 2 ರಾಮನ ವಿಗ್ರಹ, ಲಕ್ಷ್ಮಣ ವಿಗ್ರಹ ಅಲ್ಲಿದೆ. ಇದಕ್ಕೂ ರಕ್ಷಣೆ ಕೊಡಬೇಕಾದಂಥ ನಮ್ಮ ತಹಸೀಲ್ದಾರರು, ನಮ್ಮ ಇವರೆಲ್ಲ ಪೊಲೀಸ್ ಅಧಿಕಾರಿಗಳೆಲ್ಲ ಯಾವುದೇ ರೀತಿಯಲ್ಲಿ ಅಲ್ಲಿ ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ನೋಡಬೇಕು. ನಾವು ಪೊಲೀಸ್ ವಿರುದ್ಧವಾಗೂ ಇಲ್ಲ, ನಾವು ಅಧಿಕಾರಿಗಳ ವಿರುದ್ಧವಾಗೂ ಇಲ್ಲ. ನಮ್ಮ ದೇವಸ್ಥಾನ, ನಮ್ಮ ಕೋಟೆ ಏನಿದೆ ಅದು ನಮಗೆ ಉಳಿಸ್ಕೊಡ್ಬೇಕು. ಯಾವುದೇ ಕಾರಣಕ್ಕೂ ನಮ್ಮ ಪ್ರಾಣ ಬೇಕಾದ್ರೂ ಕೊಡ್ತೀರಿ, ಕೋಟೆನಾಗಲಿ ದೇವಸ್ಥಾನನಾಗಲಿ ನಾವು ಬೇರೆ ಯಾರೋ ಸಹೂದ್ಕಾಗಲಿ, ಹಕೀಮ್ಕಾಗಲಿ, ಶಹಜಾನಕ್ಕಾಗಲಿ ನಾವು ಬಿಟ್ಕೊಡೋಕ್ಕೆ ನಾವು ರೆಡಿ ಇಲ್ಲ. ನಾವಿಲ್ಲಿ ಬರ್ತೀರಿ ಅನ್ನೋ ಲೆಕ್ಕಾಚಾರದಲ್ಲಿ ಗೊತ್ತಾದಾಗ ಇಲಾಖೆಯವರು ಹೇಳಿ ನಮ್ಮ ಸರ್ಕಾರಿ ಕೋಟೆ ಜಾಗದ ಕಾಂಪೌಂಡ್ ಬೀಗ ತೆಗ್ಸಾಕಾಗಿಲ್ಲ ಇವ್ರ ಕೈನಲ್ಲಿ ಗೇಟ್ದು. ಇವರು ದೇವಸ್ಥಾನ ಜಮೀನುಗಳ ಮಸೀದಿಗೆ ಅಲ್ಲಿ ಸಿದ್ದರಾಮಯ್ಯನವರು ನಮ್ಮ ದೇವಸ್ಥಾನ ಜಮೀನುಗಳು ಹಸ್ರತ್ಗೆ ಇನ್ನೊಂದು ಮತ್ತೊಂದು ಹಂಚ್ಕೊಂಡು ಹೋಗ್ತಾ ಇದ್ರೆ ನಾವು ನೋಡ್ಕೊಂಡು ಸುಮ್ಮನೆ ಇರಬೇಕು. ಅದಕ್ಕೋಸ್ಕರ ನಾನು ಜಿಲ್ಲಾಧಿಕಾರಿಗಳಿಗೆ, ತಹಸೀಲ್ದಾರ್ಗೆ, ಕಂದಾಯ ಅಧಿಕಾರಿಗಳಿಗೆ ಎಲ್ಲರಿಗೂ ನಾನು ಒತ್ತಾಯ ಮಾಡ್ತೀನಿ. ನಮ್ಮ ಎಲ್ಲ ಗ್ರಾಮಸ್ಥರು, ಎಲ್ಲ ದೇವಸ್ಥಾನ ಪರವಾಗಿರ್ತಕ್ಕಂಥ ಮತ್ತು ಕೋಟೆ ಪರವಾಗಿರ್ತಕ್ಕಂಥ ಗ್ರಾಮಸ್ಥರು ದಯವಿಟ್ಟು ಯಾರು ಬಾಯಿ ಬಿಡಬೇಕಾಗಿಲ್ಲ. ನೀವು ನಮ್ಮ ಮಕ್ಕಳನ್ನ ನಾವು ಕೇಳೋದಕ್ಕೆ ಬಾಯಿ ಬಿಡಬೇಕಾಗಿಲ್ಲ, ಭಯ ಪಡೋದನ್ನು ಬೇಕಾಗಿಲ್ಲ. ನಾವು ಯಾರ ಮೇಲೇನು ಕತ್ತಿಗಳು, ಗುಡಾರಿಗಳು, ದೊಣ್ಣೆಗಳು ಎತ್ಕೊಂಡು ನಾವೇನು ಜಗಳಕ್ಕೇನು ಹೋಗಲ್ಲ. ನಾವು ನ್ಯಾಯಯುತವಾದಂಥ ಹೋರಾಟನ ಮಾಡ್ತೀರಿ. ಏನು ಕೋದಂಡರಾಮ ಸ್ವಾಮಿ ದೇವಸ್ಥಾನದಲ್ಲಿದ್ದಂಥ ವಿಗ್ರಹಗಳನ್ನ ಏನು ಮಾಡಿದ್ರು? ದೇವಸ್ಥಾನನ ಯಾರು ತಳ್ಳಿದ್ರು? ದೇವಸ್ಥಾನದ ಜಾಗದಲ್ಲಿ ತಹಸೀಲ್ದಾರರು ನಕಲಿ ದಾಖಲಾತಿಗಳನ್ನ ಸೃಷ್ಟಿ ಮಾಡಿ ಅವ್ರಿಗೆ ಮಾಡಿದ್ದಾರೆ ಅಂತ ಗೊತ್ತಾದಾಗ ತಹಸೀಲ್ದಾರ್ನ ಸಸ್ಪೆಂಡ್ ಮಾಡಿದಂಥ ರೀತಿಯಲ್ಲಿ ಈ ಜಮೀನನ್ನು ಯಾಕೆ ಕೋಟೆ ಜಮೀನು ಕೋಟೆಯಾಗಿ ಉಳ್ಕೊಂಡಿಲ್ಲ? ದೇವಸ್ಥಾನದ ಜಮೀನು ದೇವಸ್ಥಾನಕ್ಕೆ ಯಾಕೆ ಬಿಟ್ಕೊಟ್ಟಿಲ್ಲ? ನಾವು ಸಾರ್ವಜನಿಕರೆಲ್ಲ ಸುತ್ತಮುತ್ತಲಿರ್ತಕ್ಕಂಥ ಗ್ರಾಮಸ್ಥರು ಪೂಜೆ ಮಾಡೋಕ್ಕೆ ನಮ್ಗೆ ಅವಕಾಶ ಯಾಕೆ ಮಾಡಿಕೊಟ್ಟಿಲ್ಲ?